ಇನ್ನು ಇಲ್ಲಿ ಯಾವ್ಯಾವ ರೀತಿ ಡೀಲ್ ಕುದುರಿಸಲಾಗಿತ್ತು, ಯಾವ ರೀತಿ ಜೈಲಲ್ಲಿ ಆರಾಮಾಗಿದ್ರು, ಅದಕ್ಕೆ ಕಾರಣ ಏನು, ಕಾರಣ ಯಾರು? ಸುಮ್ಮನೆ ಎಲ್ಲವನ್ನು ಕೂಡ ಒದಗಿಸ್ಕೊಡ್ತಾರಾ ದುಡ್ಡು ಕಾಸು ಕೊಡದನೇನೆ? ನಾಗನ ಪಟಾಲಂ ಜೊತೆಗೆ ದರ್ಶನ್ ಸಂಪರ್ಕ ಸಂಬಂಧಗಳಿತ್ತವಲ್ಲ, ಹೇಗದು? ಇಲ್ಲಿ ಡೀಲ್ ನಡೆದಿತ್ತು ಇಲ್ಲಿ. ಹಿಂಗಾಗೇನೆ ವಿಲ್ಸನ್ ಗಾರ್ಡನ್ ನಾಗ ಜೈಲಿನಲ್ಲಿ ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದ. ಯಾವ ರೀತಿಯ ಡೀಲ್? ಅದರ ಸತ್ಯವನ್ನ ಟಿವಿ9 ಈಗ ಬಯಲಿಗೆಳಿತಾ ಇದೆ. ಯಾವ ರೀತಿ ಸಂಬಂಧ ಇತ್ತು, ಯಾವ ರೀತಿ ಸಂಪರ್ಕಗಳಿತ್ತು, ಎಷ್ಟರ ಮಟ್ಟಿ ದುಡ್ಡು ಬರ್ತಾ ಇತ್ತು, ಯಾರಿಂದ ದುಡ್ಡು ಬರ್ತಾ ಇತ್ತು, ಎಲ್ಲೆಲ್ಲಿ ತಲುಪ್ತಾ ಇತ್ತು, ಹೇಗೆ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಲಾಗಿತ್ತು, ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಜೈಲಿನಲ್ಲಿ ನಾಗನ ಪಟಾಲಂ ಜೊತೆಗೆ ಇವರ ಸಂಪರ್ಕ. ವಿಲ್ಸನ್ ಗಾರ್ಡನ್ ನಾಗ ಇಬ್ಬರ ನಡುವೆ ದೊಡ್ಡ ಮೊತ್ತಕ್ಕೆ ಡೀಲ್ ಆಗಿತ್ತು. ಹಿಂಗಾಗಿದ್ದರಿಂದಾನೆ ನಾಗ ಎಲ್ಲವನ್ನು ಕೂಡ ನೋಡ್ಕೊಂಡಿದ್ದ. ಜೊತೆಗೆ ಯಾರೋ ಒಬ್ಬ ಮಂತ್ರಿ ಕೂಡ ಫೋನ್ ಮಾಡಿ ಹೇಳಿದ್ರಂತೆ ಎಲ್ಲ ವ್ಯವಸ್ಥೆ ಮಾಡಪ್ಪ ಅಂತ. ಹಿಂಗಾಗೇನೆ ಅವನೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ್ದ. ಡಿ ಬಾಸ್ ಸೇವೆ ಮಾಡೋಕ್ಕೆ ಕಾಂಪಿಟೇಷನ್ ಶುರುವಾಯ್ತಲ್ಲ, ಅಲ್ಲೇ ನೋಡಿ ಎಡವಟ್ಟಾಗಿದ್ದು ಅಲ್ಲಿ. ದುಡ್ಡು ಕಾಸು ಇಲ್ದೇನೆ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯನಾ? ದರ್ಶನ್ ಅಂಡ್ ಗ್ಯಾಂಗಿಗೆ ಜೈಲಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಸ್ಬೇಕು, ಇದೇ ಡೀಲು. ಆ ಎಲ್ಲ ಆರೋಪಿಗಳನ್ನು ರಾಯಲ್ ಆಗಿ ನೋಡ್ಕೋಬೇಕು, ಇನ್ಕ್ಲೂಡಿಂಗ್ ದರ್ಶನ್. ಏನೇನು ಬೇಕು ಆ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಅಧಿಕಾರಿಗಳ ಜೊತೆಗೆ ಡೀಲ್ ಮಾಡ್ಕೊಳ್ಳೋದು, ಬೇಕಾದಂಥ ಬಟ್ಟೆ, ಊಟ, ಹಾಸಿಗೆ, ಸಿಗರೇಟು, ಮದ್ಯ ಎಲ್ಲದರ ವ್ಯವಸ್ಥೆಯನ್ನು ಮಾಡೋದು. ಒಟ್ಟಾರೆಯಾಗಿ ಒಂದು ಸಣ್ಣ ಸಮಸ್ಯೆ ಕೂಡ ಬರಬಾರದು ದರ್ಶನ್ ಪಟಾಲಂಗೆ. ದರ್ಶನ್ ಮಾತ್ರ ಅಲ್ಲ, ಬೇರೆ ಆರೋಪಿಗಳಿಗೂ ಕೂಡ ಯಾವುದೇ ಸಮಸ್ಯೆಗಳಾಗಬಾರದು. ಇದು ಒಂದು ದಿನ ಎರಡು ದಿನದ್ದಲ್ಲ, ಜೈಲಿನಿಂದ ಹೊರಗಡೆ ಬರೋ ತನಕ ಸಂಪೂರ್ಣ ಕೇರ್ ತಗೋಬೇಕು. ಇದೇ ಡೀಲ್ ಇದು. ಅಂದರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು, ಕಿಂಚಿತ್ತೂ ಕೂಡ ತೊಂದರೆ ಆಗಬಾರ್ದು. ಕೇವಲ ದರ್ಶನ್ಗೆ ಮಾತ್ರ ಅಲ್ಲ, ದರ್ಶನ್ ಜೊತೆಗಿದ್ದಂಥ ಅವರ ಪಟಾಲಂ ಏನಿತ್ತಲ್ಲ ಅವ್ರಿಗೂ ಕೂಡ. ಇನ್ನು ಇದೆಲ್ಲದರ ಜೊತೆಗೆ ಕೇಸ್ನಿಂದ ಹೊರಗಡೆ ಬರೋದು ಹೆಂಗೆ ಉಲ್ಟಾ ಮಾಡಬೇಕು. ನಾಗ ಆ ಕೆಲಸವನ್ನು ಕೂಡ ಮಾಡಿದ್ದಂತೆ, ಕೊಲೆ ಆರೋಪಿಗಳಿಗೆ ಹೆದರಿಸ್ತಾ ಇದ್ದಂತೆ. ವ್ಯವಸ್ಥೆ ಮಾಡೋದ್ರ ಜೊತೆಗೇನೆ ಜೈಲಿನಲ್ಲಿ ಕೂತ್ಕೊಂಡೇನೆ ಸಾಕ್ಷಿ ಹೇಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಚಾರ ಹಾಕಿದ್ದ, ಹೆದರಿಸಿದ್ದ, ಬೆದರಿಸಿದ್ದ. ಜೈಲಿನಲ್ಲಿ ಕೂತ್ಕೊಂಡೇನೆ ಇದೆಲ್ಲವನ್ನೂ ಕೂಡ ಮಾಡಿದ್ದ. ನಾಗ ಜೈಲೊಳಗಡೆಯಿಂದಲೇ ಇದೆಲ್ಲವನ್ನು ಕೂಡ ಆಪರೇಟ್ ಮಾಡ್ತಾ ಇದ್ದ. ದರ್ಶನ್ ವಿರುದ್ಧ ಯಾರು ಕೂಡ ಸಾಕ್ಷಿ ಹೇಳಬಾರದು, ಆ ರೀತಿ ಬೆದರಿಕೆ ಒಡ್ಡಿದ್ದ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಸಾಕ್ಷಿ ಹೇಳಬಾರ್ದು ಅಂತ ವಿಲ್ಸನ್ ಗಾರ್ಡನ್ನಾಗ ಆಮಿಷವನ್ನು ಕೂಡ ಒಡ್ಡಿದ್ದ. ನೀವೇನು ಸುಮ್ಮನೆ ಹಂಗೆ ಮಾಡೋದು ಬೇಡ, ನಿಮಗೆ ನಾವೆಲ್ಲ ನೋಡ್ಕೋತೀವಿ, ನೀವು ಕೋರ್ಟಿಗೆ ಬರಬೇಕು, ಟ್ರಯಲ್ನಲ್ಲಿ ಭಾಗಿಯಾಗಬಾರ್ದು, ಅದೆಲ್ಲದನ್ನೂ ಕೂಡ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ದುಡ್ಡು ಕಾಸು ಅಂತಲೂ ಕೂಡ ನಾವು ಕೊಡ್ತೀವಿ. ಸೊ ಇದು ಕೂಡ ಮಾಡುವಂಥರು ಸುಮ್ಮನೆ ಮಾಡಲಿಕ್ಕೆ ಸಾಧ್ಯನಾ? ಈ ರೀತಿ ಡೀಲ್ ಮಾಡುವಂಥ ವ್ಯಕ್ತಿನೂ ಸುಮ್ಮನೆ ಮಾಡಲ್ಲ, ಆ ಮಾತನ್ನು ಒಪ್ಕೊಳ್ಳುವಂಥವ್ರು ಕೂಡ ಸುಮ್ಮನೆ ಒಪ್ಕೊಳ್ಳಲ್ಲ. ಹಿಂಗಾಗೇನು ಅಂದರೆ ಸಂಬಂಧಪಟ್ಟಂಥವ್ರಿಗೆ ಹಣ ಹೋಗಬೇಕು. ತಿಂಗಳಿಗೆ 25,000 ಡಿ ಗ್ಯಾಂಗ್ ಪ್ರತಿ ತಿಂಗಳು 25,000 ರೂಪಾಯಿ ಕೊಡ್ತಾ ಇತ್ತು. 10 ಆರೋಪಿಗಳಿಗೆ ಹಣ ಸಂದಾಯ ಆಗಿದೆ. ಮುಂದಿನ ದಿನಗಳಲ್ಲಿ ಹೇಳಿಕೆ ಕೊಡಬಾರದು, ನೀವು ಹೊರಗಡೆ ಬಂದಾದ್ಮೇಲೆ ನಾವು ನೋಡ್ಕೊತೀವಿ, ನಿಮ್ಮ ಫ್ಯಾಮಿಲಿಯ ಜವಾಬ್ದಾರಿ ನಮ್ಮದು, ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅಂತ. ಹೀಗಾಗಿ ಕೊಲೆ ಆರೋಪಿಗಳಿಗೆ ಹಣ ಸಂದಾಯ ಆಗ್ತಾ ಇತ್ತು. ಪ್ರತಿ ತಿಂಗಳು 25,000 25,000 ಭಾಳ ಆಶ್ಚರ್ಯಾಗುವಂಥದ್ದೇನು ಅಂದರೆ 10 ಆರೋಪಿಗಳಿಗೆ ಮಾತ್ರ 2 ತಿಂಗಳಿಂದ ಹಣ ಸಂದಾಯ ಆಗಿದೆ ಅಂತೆ. ಜೀವನವೇ ಕತ್ಲಾಗ್ಬಿಡ್ತು. 25,000 ಯಾವ್ದು ದೊಡ್ಡದು ಹೇಳಿ ಪ್ರತಿ ತಿಂಗಳಿಗೆ. ನಾಗನ ಮುಖಾಂತರ ಈ ಡೀಲ್ ಆಗಿತ್ತಂತೆ. ನಿಮ್ಮ ಫ್ಯಾಮಿಲಿ ನೋಡ್ಕೋತೀವಿ, ನೀವು ಹೊರಗಡೆ ಬಂದಾದ್ಮೇಲೆ ನಮ್ಮ ಜವಾಬ್ದಾರಿ ಎನ್ನುವಂಥ ಆಶ್ವಾಸನೆಯನ್ನು ಕೂಡ ಕೊಡಲಾಗಿತ್ತು.
ಬರೀ ನಮ್ಮ ಕ್ರೈಮ್ ಹೆಡ್ ಕಿರಣ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ನೋಡಿ, ಡೀಲ್ ಮಾಡುವಂಥವರು ಕೂಡ ಸುಮ್ಮನೆ ಡೀಲ್ ಮಾಡಲ್ಲ. ಜೊತೆಗೇನು ಅಂತಂದರೆ ಈ ಮಾತುಕತೆ ಮಾಡುವಂಥವರು ಬಂದು ನಾವು ಸಾಕ್ಷಿ ಹೇಳಲ್ಲ ಅನ್ನೋವಂಥವ್ರು ಕೂಡ ಸುಮ್ಮನೆ ಮಾಡಲ್ಲ. ಯಾಕಂದರೆ ಇಲ್ಲಿ ಯಾರೂ ಕೂಡ ಧರ್ಮಕ್ಕೆ ಬಿಟ್ಟಿಗೆ ಮಾಡುವಂಥ ಮಾತೇ ಇಲ್ಲ. ಎಲ್ಲವೂ ಕೂಡ ದುಡ್ಡೇನೇ. ಅದರಲ್ಲೂ ಮನುಷ್ಯನ ಜೀವನವೇ ಕತ್ಲಿಗೆ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಯಾಕೆ ಸುಮ್ಮನೆ ಮಾಡೋಕ್ಕೆ ಹೋಗ್ತಾರೆ? ಮೊದಲೇ ಏನೋ ಅವಸರದಲ್ಲಿ ಬಿದ್ದು ತಪ್ಪು ಮಾಡಿದೀವಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಅದೆಷ್ಟು ಕುಟುಂಬಗಳು ಕತ್ಲಲ್ಲಿವೆ ನೋಡಿ. ಹಿಂಗಾಗಿರು ಅಂತಂದರೆ ಜೈಲಿನ ಒಳಗಡೆಯಿಂದ ಹೊರಗಡೆ ತನಕ ಡೀಲ್ಗಳು ನಡೀತಾ ಇತ್ತು. ನಿಮ್ಮನ್ನೆಲ್ಲ ನೋಡ್ಕೊತೀವಿ, ನಿಮ್ಮ ಫ್ಯಾಮಿಲಿ ನೋಡ್ಕೊತೀವಿ, ನೀವು ಬಂದು ಸಾಕ್ಷಿ ಹೇಳಬೇಡಿ, ಆದಷ್ಟು ಬೇಗ ದರ್ಶನ್ ಅವರು ಇದರಿಂದ ಮುಕ್ತರಾಗಬೇಕು, ಅದಕ್ಕೆಲ್ಲ ವ್ಯವಸ್ಥೆಗಳು ಕೂಡ ಆಗಿತ್ತು ಅಂತ. ಯಾವ ರೀತಿ ಯಾರಿಂದ ಡೀಲ್ ಮಾಡಿಸಿದ್ರು, ನಾಗನಿಗೆ ಯಾರಿಂದ ಇನ್ಸ್ಟ್ರಕ್ಷನ್ ಸಿಗ್ತಾ ಇತ್ತು, ಈ ಹಣ 25,000 ಸಾವಿರ ಕೊಡುವಂಥದ್ದು ಇದೆಯಲ್ಲ ಅದು ಯಾರಿಂದ ಹೋಗ್ತಾ ಇತ್ತು, ಏನಿದು ಕತೆ ಕಿರಣ್? ರಂಗನಾಥ್, ಮುಖ್ಯವಾಗಿ ಈಗಾಗಲೇ ದರ್ಶನ್ ಪರಪ್ಪನಗರ ಜೈಲಲ್ಲಿದ್ದಂಥ ಫೋಟೋ ವೈರಲ್ ಆದ ತಕ್ಷಣ ಇಡೀ ಡಿ ಗ್ಯಾಂಗ್ ಈಗ ದಿಕ್ಕಾಪಾಲಾಗೋಗ್ಬಿಟ್ಟಿದೆ. ಬೇರೆ ಬೇರೆ ಜೈಲ್ಗಳಿಗೆ ಈಗಾಗಲೇ ಎಲ್ಲವೂ ಕೂಡ ಶಿಫ್ಟ್ ಆಗ್ತಾ ಇದ್ದಾರೆ ಹಂತವಾಗಿ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನಕ್ಕೆ ಇದರಲ್ಲಿ ಕಾರಣ ಏನು ಸೌಲಭ್ಯಗಳನ್ನ ಯಾವ ರೀತಿ ಅವರಿಗೆ ಕೊಡ್ತಾ ಇತ್ತು, ಯಾರ್ಯಾರು ಇದಕ್ಕೆ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹಂತವಾಗಿ ಪೊಲೀಸರಿಗೆ ಶಾಕಿಂಗ್ ಮೇಲೆ ಶಾಕಿಂಗ್ ನ್ಯೂಸ್ಗಳು ಒಳಗಡೆ ಆ ಒಂದು ತನಿಖೆಯಲ್ಲಿ ಹೊರಗಡೆ ಬರ್ತಾ ಇದೆ. ಮುಖ್ಯವಾಗಿ ಈಗಾಗಲೇ ಫಸ್ಟು ಆತ ಜೈಲಿಗೆ ಹೋದ ತಕ್ಷಣ, ಫಸ್ಟು ಪ್ರಕರಣ ಆದ ತಕ್ಷಣವೇ ಮುಚ್ಚಾಕಕ್ಕೆ ಒಂದು ದರ್ಶನ್ನ ಕೇಸಿಂದ ಹೊರಗಡೆ ತರೋಕ್ಕೆ ಒಂದಷ್ಟು ತಲೆಮರೆಯಲ್ಲಿ ಭಾಳ ಪ್ರಯತ್ನ ಆಯಿತು. ಆದರೂ ಕೂಡ ಪೊಲೀಸರು ಅದನ್ನು ಹಠ ಹಿಡಿದು ಅದಕ್ಕೆ ತಪ್ಪಿಸ್ತಾರೆ ಯಾರ್ಯಾರು ಎಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಇನ್ನು ಜೈಲಿಗೆ ಹೋದ ತಕ್ಷಣ ಅಲ್ಲಿ ಕಾಂಪಿಟೇಷನ್ ಶುರು ಆಯಿತು. ಫಸ್ಟು ಬೇಕ್ರಿ ರೌಡಿ ಶೀಟ್ರ್ ಏನು ಜೈಲಲ್ಲಿದ್ದ ಆತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ, ಎಲ್ಲ ರೀತಿಯ ಆತನಿಗೆ ದರ್ಶನ್ಗೆ ಮಾಡ್ತಾ ಇದ್ದ. ನಂತರ 12 ದಿನ ಆದಮೇಲೆ ವಿಲ್ಸನ್ ಗಾರ್ಡನ್ನಾಗ ಎಂಟ್ರಿ ಆಗ್ತಾನೆ. ಅವ್ರಿಗೆ ಸಚಿವರೊಬ್ಬರು ಸೂಚನೆ ಮೇರೆಗೆ ಇವೆಲ್ಲವೂ ಕೂಡ ಆತನ ಜೊತೆ ಎಲ್ಲ ಡೀಲ್ ಮಾಡಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಅವನಿಗೆ ನಾಗಂಗೆ ಕೊಟ್ಟಿರುವಂಥ ಟಾಸ್ಕ್ ಏನು ಅಂತಂದರೆ, ದರ್ಶನ್ಗೆ ಇರೋಷ್ಟು ದಿನ ಜೈಲಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ಅವ್ನು ಕೇಳಿದ್ಕೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು. ಅದು ಸಿಗರೇಟ್ ಇರ್ಬೋದು, ಎಣ್ಣೆ ಇರ್ಬೋದು, ಹಾಸಿಗೆ ಇರ್ಬೋದು, ಪ್ರತಿಯೊಂದು ಕೂಡ ಹೊರಗಡೆಯಿಂದ ಊಟ ತರಿಸೋದಿರ್ಬೋದು, ಎಲ್ಲೆಲ್ಲಿ ಊಟ ಹೇಳ್ತಾರೆ ಅಲ್ಲೆಲ್ಲಿಂದನೂ ಕೂಡ ಊಟ ತರಿಸ್ಬೇಕು, ಎಲ್ಲ ರೀತಿಯ ಆತನಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸ್ ಇತ್ತು. ಅದನ್ನು ಕೂಡ ನಾಗ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದ, ಯಾವುದೇ ರೀತಿಯ ತೊಂದರೆ ಆಗ್ತದೆ. ಅಷ್ಟೇ ಅಲ್ಲ, ಇನ್ನು ಉಳಿದಂತೆ ಸಾಕ್ಷಿಗಳು ಯಾರ್ಯಾರು ಪೊಲೀಸರು ಲಿಸ್ಟ್ ಮಾಡಿದ್ರು ಅವ್ರಿಗೂ ಕೂಡ ಧಮಕಿ ಹಾಕ್ಸುವಂಥ, ಅಂದರೆ ಹೊರಗಡೆ ಇರುವಂಥ ಏನು ನಾಗನ ಕಡೆಯವರು ಹೊರಗಡೆ ಶಿಷ್ಯಂದ್ರೆ ಯಾರ್ಯಾರಿದ್ದಾರೆ ಅವ್ರ ಮೂಲಕ ಧಮಕಿ ಹಾಕ್ಸುವಂಥದ್ದು ಈ ಒಂದು ಕೇಸಲ್ಲಿ. ಅಂದರೆ ದರ್ಶನ್ನ ಈ ಕೇಸಿಂದ ಬಚಾವ್ ಆಗಬೇಕು, ಹೊರಗಡೆ ಬರಬೇಕು, ಮುಕ್ತನಾಗಿ ಬರಬೇಕು ಅನ್ನೋದನ್ನು ಮೇನ್ ಇಂಟೆನ್ಷನ್ ಇತ್ತು. ಜೊತೆಗೆ ಇನ್ನು ಉಳಿದಂತೆ ಅಂದರೆ ಈ ಆರೋಪಿಗಳ ಅರೆಸ್ಟ್ ಆಗಿದಾರಲ್ಲ, ಏನು ಇಲ್ಲಿವರೆಗೂ ದರ್ಶನ್ ಸೇರಿದಂಥ 17 ಜನ, ಅದರಲ್ಲೂ ಕೂಡ ಯಾವುದೇ ಒಂದಷ್ಟು ಜನನ ಈಗಾಗಲೇ ಸರೆಂಡರ್ ಮಾಡಿ ಅವ್ರನ್ನ ಮಾಡೋಕ್ಕೆ ಹೊರಟು ತುಮಕೂರು ಜೈಲಲ್ಲಿದ್ದಾರೆ. ಒಂದಷ್ಟು ಜನ ಅವ್ರ ಜೊತೆನೇ ಇದ್ದಾರೆ. ಅವರು ಅಲ್ಲಿ ಕೂಡ ಫೈನಾನ್ಷಿಯಲಿ ಯಾರ್ಯಾರು ವೀಕ್ ಇದ್ದಾರೋ ಸುಮಾರು ಒಂದು 10 ಜನನ ಲಿಸ್ಟ್ ಮಾಡಿ ಪ್ರತಿ ತಿಂಗಳು ಅವ್ರಿಗೆ 25,000 ರೂಪಾಯಿ ಅವರ ಫ್ಯಾಮಿಲಿಗೆ ಕೊಡುವಂಥದ್ದು. ಈಗಾಗಲೇ 2 ತಿಂಗಳಿಂದನೂ ಕೂಡ ಕೆಲ ಫ್ಯಾಮಿಲಿಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ದುಡ್ಡನ್ನು ಇವನು ಕೂಡ ಅರೇಂಜ್ಮೆಂಟ್ ಮಾಡಿದ್ದಾನೆ ಅನ್ನೋದು ಕೂಡ ಒಂದಷ್ಟು ಮಾಹಿತಿ ಇದೆ. ಜೊತೆಗೆ ಎಲ್ಲೂ ಕೂಡ ಕಂಪ್ಲೀಟ್ ಎಲ್ಲರ ಹೇಳಿಕೆ ಒಂದೇ ಥರ ಇರಬೇಕು, 11 ಜನದ್ದು ಕೂಡ ಹೇಳಿಕೆ ಒಂದೇ ಥರ ಇರಬೇಕು. ಆಗಾಗಲೇ ಈ ಕೇಸಿಂದ ಬಚಾವಕ್ಕೆ ಸಾಧ್ಯ ಅನ್ನೋದು. ಯಾಕೆಂದರೆ ಹಿಂದೆನೂ ಕೂಡ ನಾಗ ಸಾಕಷ್ಟು ಪ್ರಕರಣದಲ್ಲಿ ಇದೇ ರೀತಿ ಮಾಡಿ ಸಾಕ್ಷಿಗಳನ್ನ ಹಾಸ್ಟೆಲ್ ಮಾಡಿ ಕೇಸ್ಗೆ ಕೋರ್ಟಿಗೆ ಬರ್ತಿದ್ದಾಗ ನೋಡಿ ಖುಲಾಸೆ ಆಗಿರುವಂಥದ್ದು. ಅದೇ ಮಾಡಲ್ನೂ ಕೂಡ ಇದೇ ಒಂದು ದರ್ಶನ್ ಕೇಸಲ್ಲೂ ಕೂಡ ಆತ ಮಾಡೋಕ್ಕೆ ಮುಂದಾಗಿದ್ದ. ಎಲ್ಲ ರೀತಿಯ ಒಂದು ಕಡೆ ಸಾಕ್ಷಿಗಳಿಗೆ ಧಮಕಿ ಹಾಕುವಂಥದ್ದು, ಒಂದು ಕಡೆ ಇರುವಂಥ ಸಾಕ್ಷಿ ಜೊತೆಲಿರುವಂಥ ಅಕ್ಯೂಸ್ಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೋದು. ಯಾಕೆಂದರೆ ಅವರ ಸರೆಂಡರ್ ಆಗಬೇಕಾದ್ರೆ ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು, ನಿಮ್ಮ ಉಳಿದಂಥ ಅಡ್ವೊಕೇಟ್ ಖರ್ಚಿರ್ಬೋದು, ಜೊತೆಗೆ ಫ್ಯಾಮಿಲಿ ಖರ್ಚಿರ್ಬೋದು, ಜೊತೆಗೆ ಇಷ್ಟು ದುಡ್ಡು 5-5 ಲಕ್ಷ ಅಂತ ಅವತ್ತಿನ ದಿನವೇ ಒಂದು ವ್ಯಾಪಾರ ಆಗಿ ಅದಕ್ಕೆ ಹ್ಯಾಂಡ್ ಓವರ್ ಕೂಡ ಮಾಡಿದರು. ಮಾತಿನಂತೆ ನಾಗ ಕೂಡ ಕಂಪ್ಲೀಟಾಗಿ ಒಳಗಡೆ ಇತ್ಕೊಂಡೇ ಕೂಡ ಒಳಗಡೆ ಒಂದಷ್ಟು ಜನ ಹುಡುಗರಿಗೆ ಎಲ್ಲ ರೀತಿಯ ಫೈನಾನ್ಷಿಯಲ್ ಎಲ್ಲ ಅಲ್ಲಿ ಕಳಿಸುವಂಥ, ಅಂದರೆ ದುಡ್ಡು ತರಿಸ್ಕೊಳ್ಳುವಂಥದ್ದು ಮತ್ತು ಅಲ್ಲಿಂದ ಮತ್ತೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದ. ಹಾಗಾಗಿ ಈ ಕೇಸಲ್ಲಿ ಎಲ್ಲವರೆಗೂ ಕೂಡ ಒಂದಷ್ಟು ವಿಶ್ವಾಸ ಇತ್ತು. ಈ ಟ್ರಯಲ್ ಶುರು ಆಯಿತು ಅಂದರೆ ಚಾರ್ಜ್ ಶೀಟ್ ಆದ ತಕ್ಷಣ ಎಲ್ಲೋ ಒಂದು ಕಡೆ ಆ ಟ್ರಯಲ್ ಆದ ತಕ್ಷಣ ನಮಗೆ ಬೇಲ್ ಸಿಗುತ್ತೆ, ನಂತರ ಟ್ರಯಲಲ್ಲಿ ಎಲ್ಲ ಈ ಒಂದು ಕೇಸಿಂದ ಖುಲಾಸೆ ಆಗ್ಬೋದು ಅನ್ನೋ ವಿಶ್ವಾಸ ಬಹುಶಃ ದರ್ಶನ್ ಮತ್ತು ಆತನ ಟೀಮ್ಗಿತ್ತು. ಆದರೆ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಬಹುಶಃ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಇವೆಲ್ಲವೂ ಕೂಡ ಪೊಲೀಸರು ಕೂಡ ಈಗ ಚಾರ್ಜ್ ಶೀಟ್ ಹಾಕೋಕ್ಕೂ ಕೂಡ ಎಲ್ಲ ರೀತಿಯ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಒಟ್ಟಾರೆ ಈಗ ವಿಲ್ಸನ್ ಗಾರ್ಡನ್ ನಾಗನೂ ಕೂಡ ಆ ಜೈಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೂ ಕೂಡ ಈಗಾಗಲೇ ಕೋರ್ಟ್ಗೆ ಜೈಲಧಿಕಾರಿಗಳು ಮೊರೆ ಹೋಗಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.